ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಭಾಗ 1. ಸ್ನೇಹಿತರೆ, ಒಂದು ಸಲ ಯೋಚಿಸಿ ನೋಡಿ. ಬೆಳಿಗ್ಗೆ ಎದ್ದು ತಕ್ಷಣ ಕಣ್ಣು ಬಿಡುವ ಮೊದಲೇ ಕೈ ಮೊಬೈಲ್ ಕಡೆಗೆ ಹೋಗುತ್ತದೆ. ರಾತ್ರಿ ಮಲಗುವ ಮೊದಲು ಕೂಡ ಅದೇ ಫೋನ್ ಸ್ಕ್ರೀನ್ ನೋಡುತ್ತಾ ಇರುತ್ತೀವಿ. ಇವತ್ತಿನ ಈ ಜೀವನ ಎಷ್ಟು ವೇಗವಾಗಿ ಬದಲಾಗಿಬಿಟ್ಟಿದೆ ಅಂದರೆ ನಾವು ಯಾವ ಅಭ್ಯಾಸಗಳನ್ನ ರೂಢಿ ಮಾಡಿಕೊಳ್ತಾ ಇದ್ದೀವಿ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಪ್ರತಿದಿನ ನಾವು ಮಾಡುವ ಸಣ್ಣ ಸಣ್ಣ ಕೆಲಸಗಳೇ ನಮ್ಮ ಭವಿಷ್ಯವನ್ನ ಕಟ್ಟುತ್ತವೆ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ ಹೇಳಿ? ಇವತ್ತು ಬಹಳಷ್ಟು ಜನ ಒಳ್ಳೆಯ ಶಿಕ್ಷಣ ಪಡ್ಕೊಂಡಿದ್ದಾರೆ, ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಒಳಗೊಳಗೆ ಒಂದು ಖಾಲಿತನ ಕಾಡ್ತಾ ಇರುತ್ತೆ. ಎಷ್ಟೇ ಸಂಪಾದನೆ ಮಾಡಿದರೂ ಮನಸ್ಸಿಗೆ ನೆಮ್ಮದಿಯಿಲ್ಲ, ಎಷ್ಟೇ ಸಾಧನೆ ಮಾಡಿದರೂ ತೃಪ್ತಿಯಿಲ್ಲ. ಯಾಕೆ ಹೀಗಾಗ್ತಿದೆ ಅಂತ ಕೇಳಿದ್ರೆ ಉತ್ತರ ಬಹಳ ಸರಳ. ನಾವು ಗೊತ್ತಿಲ್ಲದೆ ಬೆಳೆಸಿಕೊಂಡಿರೋ ಕೆಲವು ಅಭ್ಯಾಸಗಳೇ ನಮ್ಮನ್ನ ಒಳಗಿಂದ ಟೊಳ್ಳಾಗಿಸ್ತಾ ಇವೆ. ಇವು ದೊಡ್ಡ ದೊಡ್ಡ ತಪ್ಪುಗಳಲ್ಲ ಸ್ನೇಹಿತರೆ. ಇವು ನಾವು ದಿನಾ ಮಾಡುವ, ಯಾರೂ ಗಮನಿಸದೇ ಇರುವ ಸಣ್ಣ ಸಣ್ಣ ಕೆಲಸಗಳು. ಆದರೆ ಇವೇ ನಿಧಾನವಾಗಿ ನಮ್ಮ ಮನಸ್ಸನ್ನ, ನಮ್ಮ ಆರೋಗ್ಯವನ್ನ, ನಮ್ಮ ಸಂಬಂಧಗಳನ್ನ, ನಮ್ಮ ಭವಿಷ್ಯವನ್ನ ಹಾಳು ಮಾಡ್ತಾ ಇರುತ್ತೆ. ನೀರಿನ ಹನಿಹನಿಯಾಗಿ ಬಂಡೆಯನ್ನೇ ಸವೆಸುತ್ತೆ ಅನ್ನೋ ಹಾಗೆ ಈ ಕೆಟ್ಟ ಅಭ್ಯಾಸಗಳು ದಿನೇ ದಿನೇ ನಮ್ಮ ಜೀವನವನ್ನ ಸವೆಸ್ತಾ ಇರುತ್ತವೆ, ನಮಗೆ ಗೊತ್ತಾಗದ ಹಾಗೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಅಂತಹ 7 ಹಾಳು ಮಾಡುವ ಅಭ್ಯಾಸಗಳ ಬಗ್ಗೆ ಮಾತಾಡೋಣ. ಈ ಅಭ್ಯಾಸಗಳು ನಿಮ್ಮನ್ನ ಒಳಗಿಂದ ಹಾಳು ಮಾಡ್ತಾ ಇರಬಹುದು, ನಿಮಗೆ ಗೊತ್ತಿಲ್ಲದೆ. ಒಂದೊಂದಾಗಿ ಇವುಗಳನ್ನ ನೋಡ್ತಾ ಹೋದಂತೆ ನಿಮ್ಮ ಸ್ವಂತ ಜೀವನದ ಜೊತೆಗೆ ಹೋಲಿಸಿ ನೋಡಿ. ಎಷ್ಟು ಅಭ್ಯಾಸಗಳು ನಿಮ್ಮಲ್ಲೂ ಇವೆ ಅಂತ ಗಮನಿಸಿ. ಇದು ಯಾರನ್ನೂ ಟೀಕೆ ಮಾಡೋಕಲ್ಲ, ಬದಲಿಗೆ ನಮ್ಮನ್ನ ನಾವು ಅರ್ಥಮಾಡಿಕೊಳ್ಳೋಕೆ, ಸರಿಪಡಿಸಿಕೊಳ್ಳೋಕೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಒಳ್ಳೆಯ ಜೀವನ ಬಯಸ್ತಾರೆ, ಸುಖ, ಶಾಂತಿ, ಯಶಸ್ಸು ಬಯಸ್ತಾರೆ. ಆದ್ರೆ ಅದನ್ನ ಪಡೆಯೋಕೆ ಮೊದಲು ನಾವು ನಮ್ಮ ಒಳಗಿನ ಶತ್ರುಗಳನ್ನ ಗುರುತಿಸಬೇಕು. ಈ ಶತ್ರುಗಳು ಹೊರಗಿನಿಂದ ಬರುವುದಿಲ್ಲ, ಇವು ನಮ್ಮ ಒಳಗೇ ಇರುತ್ತವೆ, ನಮ್ಮ ಅಭ್ಯಾಸಗಳ ರೂಪದಲ್ಲಿ. ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋ ಹಾಗೆ ಮನುಷ್ಯನ ಶ್ರೇಷ್ಠ ಶತ್ರು ಮತ್ತು ಶ್ರೇಷ್ಠ ಮಿತ್ರ ಇಬ್ಬರೂ ಅವನೇ. ಅವನ ಮನಸ್ಸೇ ಅವನ ಬಂಧು, ಅವನ ಮನಸ್ಸೇ ಅವನ ಶತ್ರು ಕೂಡ. ಈ ಮಾತು ಎಷ್ಟು ಆಳವಾದದ್ದು ಅಂತ ಒಮ್ಮೆ ಯೋಚಿಸಿ ನೋಡಿ. ಮುಂದಿನ ಭಾಗಗಳಲ್ಲಿ ನಾವು ಈ 7 ಹಾಳು ಮಾಡುವ ಅಭ್ಯಾಸಗಳನ್ನ ಒಂದೊಂದಾಗಿ ವಿವರವಾಗಿ ನೋಡೋಣ. ಪ್ರತಿಯೊಂದು ಅಭ್ಯಾಸ ಹೇಗೆ ನಮ್ಮ ಜೀವನವನ್ನ ನಾಶ ಮಾಡುತ್ತೆ, ಅದನ್ನ ಹೇಗೆ ಗುರುತಿಸೋದು ಮತ್ತು ಶ್ರೀಕೃಷ್ಣ ಪರಮಾತ್ಮನ ಬೋಧನೆಗಳ ಆಧಾರದ ಮೇಲೆ ಅದನ್ನ ಹೇಗೆ ಗೆಲ್ಲೋದು ಅಂತ ವಿವರವಾಗಿ ತಿಳಿದುಕೊಳ್ಳೋಣ. ಈ ಪ್ರಯಾಣದಲ್ಲಿ ನಿಮ್ಮ ಜೊತೆ ಇರೋಕೆ ನಮಗೂ ಖುಷಿಯಾಗ್ತಿದೆ. ಕೊನೆ ತನಕ ನಮ್ಮ ಜೊತೆ ಇರಿ, ಯಾಕೆಂದ್ರೆ ಈ ಸಂಚಿಕೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ನಾವು ಮೊದಲನೇ ಕೆಟ್ಟ ಅಭ್ಯಾಸದ ಬಗ್ಗೆ ಆಳವಾಗಿ ನೋಡೋಣ. ಅದೇ ಮುಂದೂಡುವಿಕೆ, ಅಂದ್ರೆ ನಾಳೆ ಮಾಡ್ತೀನಿ ಅನ್ನೋ ಅಭ್ಯಾಸ. ಈ ಅಭ್ಯಾಸ ಎಷ್ಟು ಅಪಾಯಕಾರಿ ಗೊತ್ತಾ? ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಓದೋದನ್ನ ಕೊನೆಯ ದಿನಕ್ಕೆ ಮುಂದೂಡ್ತಾನೆ. ಒಬ್ಬ ಉದ್ಯೋಗಿ ತನ್ನ ಕನಸಿನ ಪ್ರಾಜೆಕ್ಟ್ ಶುರು ಮಾಡೋದನ್ನ ಇನ್ನೊಂದು ವಾರ ಬಿಟ್ಟು ಅಂತ ಮುಂದೂಡ್ತಾನೆ. ಒಬ್ಬ ಮಗ ತನ್ನ ತಂದೆ ತಾಯಿಯ ಜೊತೆ ಸಮಯ ಕಳೀಬೇಕು ಅಂತ ಅಂದ್ಕೊಂಡ್ರೂ ಈ ವಾರ ಅಂತ್ಯ ಬ್ಯುಸಿ ಇದೀನಿ, ಮುಂದಿನ ಸಲ ಅಂತಾನೆ. ಈ ಮುಂದಿನ ಸಲ ಅನ್ನೋದೇ ಎಂದಿಗೂ ಬರೋದೇ ಇಲ್ಲ ಸ್ನೇಹಿತರೆ. ಮುಂದೂಡುವಿಕೆ ಅನ್ನೋದು ಒಂದು ಸಿಹಿ ವಿಷ ಇದ್ದ ಹಾಗೆ. ಆ ಕ್ಷಣಕ್ಕೆ ಆರಾಮ್ ಸಿಗುತ್ತೆ, ಒಂದು ರೀತಿ ಸಮಾಧಾನ ಸಿಗುತ್ತೆ, ಪರವಾಗಿಲ್ಲ ಆಮೇಲ್ ಮಾಡಬಹುದು ಅಂತ. ಆದ್ರೆ ಈ ಸಣ್ಣ ಸಣ್ಣ ಮುಂದೂಡುವಿಕೆಗಳೇ ಸೇರಿ ಸೇರಿ ಒಂದು ದೊಡ್ಡ ಪರ್ವತ ಆಗ್ಬಿಡುತ್ತೆ. ಒಂದು ದಿನ ಹಿಂತಿರುಗಿ ನೋಡಿದಾಗ ನನ್ನ ಜೀವನದ ಅರ್ಧ ಭಾಗ ಎಲ್ಲಿಗೋ ಹೋಯ್ತು, ನಾನೇನೂ ಮಾಡ್ಲಿಲ್ಲ ಅನ್ನೋ ಪಶ್ಚಾತ್ತಾಪ ಕಾಡುತ್ತೆ. ಆ ಸಮಯದಲ್ಲಿ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ, ಯಾಕಂದ್ರೆ ಸಮಯ ಅನ್ನೋದು ಮತ್ತೆ ಹಿಂತಿರುಗಿ ಬರೋದಿಲ್ಲ. ಈಗ ಎರಡನೇ ಅಭ್ಯಾಸದ ಬಗ್ಗೆ ಮಾತಾಡೋಣ. ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳೋ ಅಭ್ಯಾಸ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಈ ಅಭ್ಯಾಸ ಇನ್ನೂ ಹೆಚ್ಚಾಗಿದೆ. ಬೇರೆಯವರ ಸಂತೋಷದ, ಯಶಸ್ಸಿನ ಫೋಟೋಗಳನ್ನ ನೋಡ್ತಾ ನೋಡ್ತಾ ನಮ್ಮ ಸ್ವಂತ ಜೀವನ ಎಷ್ಟೇ ಚೆನ್ನಾಗಿದ್ರೂ ಅದು ಕಡಿಮೆ ಅನ್ಸೋಕೆ ಶುರುವಾಗುತ್ತೆ. ಅವನ ಹತ್ರ ಒಳ್ಳೆ ಕಾರಿದೆ, ನಂಗಿಲ್ಲ. ಅವಳಿಗೆ ಎಷ್ಟು ಒಳ್ಳೆ ಕೆಲಸ ಸಿಕ್ಕಿದೆ, ನಂಗ್ಯಾಕ್ ಸಿಗ್ಲಿಲ್ಲ. ಅವರ ಮನೆಯಲ್ಲಿ ಎಷ್ಟು ಸಂತೋಷ, ನಮ್ಮಲ್ಲಿ ಯಾಕಿಲ್ಲ. ಈ ರೀತಿಯ ಯೋಚನೆಗಳು ನಿಧಾನವಾಗಿ ನಮ್ಮ ಮನಸ್ಸನ್ನ ಕೊಳೆ ಮಾಡ್ತಾ ಹೋಗುತ್ತೆ. ಹೋಲಿಕೆ ಅನ್ನೋದು ಸಂತೋಷದ ಕಳ್ಳ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಯಾವಾಗ್ಲೂ ಬೇರೆಯವರ ಜೀವನದ ಹೊಳೆಯುವ ಮೇಲ್ಮೈಯನ್ನ ಮಾತ್ರ ನೋಡ್ತೀವಿ. ಅವರ ಒಳಗಿನ ನೋವು, ಸಂಘರ್ಷ ನಮಗೆ ಕಾಣಿಸಲ್ಲ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಅವನದೇ ಆದ ಕಷ್ಟಗಳಿರುತ್ತವೆ, ಅವನದೇ ಆದ ಯುದ್ಧಗಳಿರುತ್ತವೆ.
ಆದರೆ ನಾವು ನಮ್ಮ ಒಳಗಿನ ಕಥೆಯನ್ನ ಬೇರೆಯವರ ಹೊರಗಿನ ತೋರಿಕೆಯ ಜೊತೆ ಹೋಲಿಸ್ತೀವಿ. ಇದು ಎಷ್ಟು ಅನ್ಯಾಯ ಅಂತ ಒಮ್ಮೆ ಯೋಚಿಸಿ ನೋಡಿ. ನಮಗೆ ನಾವೇ ಮಾಡ್ಕೊಳ್ಳೋ ಅನ್ಯಾಯ ಇದು. ಒಂದು ಸಣ್ಣ ಘಟನೆ ಹೇಳ್ತೀನಿ ಕೇಳಿ. ಒಬ್ಬ ರೈತ ತನ್ನ ಹೊಲದಲ್ಲಿ ಚೆನ್ನಾಗಿ ಬೆಳೆ ಬೆಳೆದಿದ್ದ. ಆದ್ರೆ ಪಕ್ಕದ ಹೊಲದವನ ಬೆಳೆ ಇನ್ನೂ ಚೆನ್ನಾಗಿತ್ತು ಅಂತ ಅವನಿಗನ್ಸ್ತು. ಆ ದಿನದಿಂದ ಅವನು ತನ್ನ ಹೊಲದ ಕಡೆ ಗಮನ ಕೊಡೋದೇ ಬಿಟ್ಬಿಟ್ಟ. ಪಕ್ಕದ ಹೊಲವನ್ನೇ ನೋಡ್ತಾ ಇದ್ದ. ಪರಿಣಾಮ ಏನಾಯ್ತು ಗೊತ್ತಾ? ಅವನ ಸ್ವಂತ ಬೆಳೆ ಕೂಡ ಕೊಳೆತು ಹೋಯ್ತು. ಯಾಕಂದ್ರೆ ಅವನು ಅದಕ್ಕೆ ಗಮನ ಕೊಡ್ಲಿಲ್ಲ. ಇದೇ ಆಗತ್ತೆ ನಮ್ಮ ಜೀವನದಲ್ಲೂ. ಬೇರೆಯವರ ಹೊಲ ನೋಡ್ತಾ ನೋಡ್ತಾ ನಮ್ಮ ಸ್ವಂತ ಜೀವನದ ಬೆಳೆಯನ್ನ ನಾವೇ ಹಾಳ್ಮಾಡ್ಕೊಳ್ತೀವಿ. ಈ ಎರಡು ಅಭ್ಯಾಸಗಳು, ಮುಂದೂಡುವಿಕೆ ಮತ್ತು ಹೋಲಿಕೆ, ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅನ್ಸ್ಬಹುದು. ಆದ್ರೆ ಇವೆರಡೂ ಒಂದೇ ಮೂಲದಿಂದ ಬರ್ತವೆ. ಅದೇ ಅಸಂತೃಪ್ತಿ, ಆತ್ಮವಿಶ್ವಾಸದ ಕೊರತೆ. ನಮ್ಮ ಮೇಲೆ ನಮಗೇ ನಂಬಿಕೆ ಇಲ್ಲದಿದ್ದಾಗ ನಾವು ಕೆಲಸಗಳನ್ನ ಮುಂದೂಡ್ತೀವಿ. ಯಾಕಂದ್ರೆ ನಾನು ಮಾಡಿದ್ರೆ ಸೋಲ್ತೀನೇನೋ ಅನ್ನೋ ಭಯ ಇರುತ್ತೆ. ಅದೇ ಥರ ನಮ್ಮ ಜೀವನದಲ್ಲಿ ನಮಗೆ ತೃಪ್ತಿ ಇಲ್ಲದಿದ್ದಾಗ ನಾವು ಬೇರೆಯವರ ಜೊತೆ ಹೋಲಿಸಿಕೊಂಡು ನಮ್ಮನ್ನ ಇನ್ನೂ ಚಿಕ್ಕವರಾಗಿ ಮಾಡ್ಕೊಳ್ತೀವಿ. ಈಗ ಮೂರನೇ ಅಭ್ಯಾಸದ ಬಗ್ಗೆ ಮಾತಾಡೋಣ. ಸ್ವಂತ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡ್ಕೊಳ್ಳೋ ಅಭ್ಯಾಸ. ಇದನ್ನ ಸೆಲ್ಫ್ ಕ್ರಿಟಿಸಿಸಮ್ ಅಂತ ಕರೀತಾರೆ. ಈ ಅಭ್ಯಾಸ ಎಷ್ಟು ಮೌನವಾಗಿ, ಎಷ್ಟು ಆಳವಾಗಿ ನಮ್ಮನ್ನ ಒಳಗಿಂದ ಕೊರಿತಾ ಇರುತ್ತೆ ಅಂದ್ರೆ ಅದು ನಮಗೇ ಗೊತ್ತಾಗಲ್ಲ. ಚಿಕ್ಕ ತಪ್ಪು ಮಾಡಿದ್ರೂ ನಾನು ಯಾವಾಗ್ಲೂ ಹೀಗೆ, ನನ್ನಿಂದ ಏನೂ ಆಗಲ್ಲ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ತೀವಿ. ಇನ್ನೊಬ್ರು ನಮ್ಮ ಜೊತೆ ಆ ರೀತಿ ಮಾತಾಡಿದ್ರೆ ನಾವು ಸಹಿಸಲ್ಲ. ಆದ್ರೆ ನಮ್ಮ ಮೇಲೆ ನಾವೇ ಆ ರೀತಿ ಮಾತಾಡ್ಕೊಳ್ಳೋದನ್ನ ಸಹಜ ಅಂತ ಅಂದ್ಕೊಂಡ್ಬಿಟ್ಟಿದೀವಿ. ಈ ಒಳಗಿನ ಧ್ವನಿ, ಈ ಸ್ವಯಂ ಟೀಕೆ ನಮ್ಮ ಆತ್ಮವಿಶ್ವಾಸವನ್ನ ಒಂದೊಂದೇ ಇಟ್ಟಿಗೆ ಕಿತ್ಕೊಳ್ಳೋ ಹಾಗೆ ಕಿತ್ಕೊಳ್ಳುತ್ತೆ. ಒಂದಿನ ನೋಡಿದ್ರೆ ನಮ್ಮ ಒಳಗಿನ ಮನೆ ಪೂರ್ತಿ ಬಿದ್ದೋಗಿರುತ್ತೆ. ಆಗ ನಾವು ಹೊಸ ಅವಕಾಶಗಳನ್ನ ಪ್ರಯತ್ನಿಸೋಕೂ ಹೆದರ್ತೀವಿ, ಹೊಸ ಜನರ ಜೊತೆ ಮಾತಾಡೋಕೂ ಹಿಂಜರಿತೀವಿ, ಹೊಸ ಕನಸು ಕಾಣೋಕೂ ಭಯಪಡ್ತೀವಿ. ಯಾಕೆಂದ್ರೆ ಒಳಗಿನ ಧ್ವನಿ ಯಾವಾಗ್ಲೂ ಹೇಳ್ತಾ ಇರುತ್ತೆ, ನಿನ್ನಿಂದ ಆಗಲ್ಲ, ನೀನು ಸಾಕಾಗಲ್ಲ ಅಂತ. ಇದನ್ನ ಒಂದು ಸಣ್ಣ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಂದು ಆನೆ ಮರಿಯನ್ನ ಚಿಕ್ಕಂದಿನಿಂದ ಒಂದು ಸಣ್ಣ ಹಗ್ಗದಿಂದ ಕಟ್ಟಾಕ್ತಾರೆ. ಆ ಚಿಕ್ಕ ಆನೆಗೆ ಆ ಹಗ್ಗ ಬಿಡ್ಸೋಕೆ ಆಗಲ್ಲ. ಅದೇ ಆನೆ ದೊಡ್ಡದಾದ್ಮೇಲೆ ಆ ಹಗ್ಗವನ್ನ ಒಂದೇ ಎಳತಕ್ಕೆ ಕಿತ್ಕೋಬೋದು, ಆದ್ರೆ ಅದು ಪ್ರಯತ್ನನೇ ಮಾಡಲ್ಲ. ಯಾಕೆಂದ್ರೆ ಚಿಕ್ಕಂದಿನಿನಲ್ಲಿ ನನ್ನಿಂದ ಆಗಲ್ಲ ಅನ್ನೋ ನಂಬಿಕೆ ಅದರ ಮನಸ್ಸಿನಲ್ಲಿ ಗಟ್ಟಿಯಾಡಿ ಕೂತ್ಕೊಂಡಿರುತ್ತೆ. ನಮ್ಮ ಸ್ವಯಂ ಟೀಕೆ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ನಮ್ಮ ಶಕ್ತಿ ಎಷ್ಟೇ ಇದ್ರೂ ನಮ್ಮ ಮನಸ್ಸೇ ನಮ್ಮನ್ನ ಕಟ್ಟಾಕುತ್ತೆ. ಈಗ ನಾಲ್ಕನೇ ಅಭ್ಯಾಸ, ಅನಗತ್ಯವಾಗಿ ಮೊಬೈಲ್, ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ಕಳೆಯೋದು. ಸ್ನೇಹಿತರೆ, ಇವತ್ತು ದಿನಕ್ಕೆ ಎಷ್ಟು ಗಂಟೆ ನಾವು ಮೊಬೈಲ್ ಸ್ಕ್ರೀನ್ ನೋಡ್ತಾ ಕಳಿತೀವಿ ಅಂತ ಲೆಕ್ಕ ಹಾಕಿದ್ರೆ ಆಶ್ಚರ್ಯ ಆಗುತ್ತೆ. ಈ ಸಮಯ ಎಲ್ಲಿಗೆ ಹೋಗ್ತಿದೆ ಅಂತ ಗಮನಿಸಿ ನೋಡಿ. ಬೇರೆಯವರ ಜೀವನ ನೋಡೋಕೆ, ಅನಗತ್ಯ ಸುದ್ದಿ ಓದೋಕೆ, ಯಾವ ಪ್ರಯೋಜನ ಇಲ್ಲದ ವಿಡಿಯೋಗಳನ್ನ ನೋಡೋಕೆ ಖರ್ಚಾಗ್ತಿದೆ. ಈ ಸಮಯದಲ್ಲಿ ನಾವೊಂದು ಪುಸ್ತಕ ಓದಬಹುದಿತ್ತು, ಒಂದು ಹೊಸ ಕೌಶಲ್ಯ ಕಲಿಬಹುದಿತ್ತು, ನಮ್ಮ ಕುಟುಂಬದ ಜೊತೆ ಮಾತಾಡಬಹುದಿತ್ತು. ಈ ಅಭ್ಯಾಸದ ಅಪಾಯ ಏನಂದ್ರೆ ಇದು ನಮ್ಮ ಮನಸ್ಸನ್ನ ನಿರಂತರವಾಗಿ ಚಂಚಲಗೊಳಿಸುತ್ತೆ. ಒಂದೇ ಕಡೆ ಗಮನ ಕೇಂದ್ರೀಕರಿಸೋ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆಳವಾಗಿ ಯೋಚಿಸೋ, ಆಳವಾಗಿ ಓದೋ, ಆಳವಾಗಿ ಸಂಬಂಧ ಬೆಳೆಸೋ ಶಕ್ತಿನೇ ಕಳ್ಕೊಂಡ್ಬಿಡ್ತೀವಿ. ಪ್ರತಿ 2 ನಿಮಿಷಕ್ಕೊಮ್ಮೆ ಮೊಬೈಲ್ ಎತ್ಕೊಂಡು ನೋಡೋ ಅಭ್ಯಾಸ ಇದ್ರೆ ಆ ಮನಸ್ಸು ಯಾವತ್ತೂ ಶಾಂತವಾಗಿರೋಕ್ಕಾಗಲ್ಲ. ಶಾಂತಿಯಿಲ್ಲದ ಮನಸ್ಸಿನಲ್ಲಿ ಬುದ್ಧಿವಂತಿಕೆ ಹುಟ್ಟೋಕೆ ಸಾಧ್ಯನೇ ಇಲ್ಲ. ಒಂದು ಗಮನಿಸಬೇಕಾದ ವಿಷಯ ಏನಂದ್ರೆ ಈ ಎಲ್ಲಾ 4 ಅಭ್ಯಾಸಗಳು ಒಂದಕ್ಕೊಂದು ಬೆಸೆದುಕೊಂಡಿವೆ. ಮುಂದೂಡುವಿಕೆ ಇರೋನು ಜಾಸ್ತಿ ಮೊಬೈಲ್ ನೋಡ್ತಾನೆ, ಯಾಕೆಂದ್ರೆ ಕೆಲಸ ಮಾಡೋದನ್ನ ತಪ್ಪಿಸ್ಕೊಳ್ಳೋಕೆ ಅದೊಂದು ಸುಲಭ ದಾರಿ. ಹೋಲಿಕೆ ಮಾಡ್ಕೊಳ್ಳೋನು ಜಾಸ್ತಿ ಸೋಷಿಯಲ್ ಮೀಡಿಯಾ ನೋಡ್ತಾನೆ, ಯಾಕೆಂದ್ರೆ ಅಲ್ಲೇ ಬೇರೆಯವರ ಜೀವನ ಕಾಣಿಸೋದು. ಸ್ವಯಂ ಟೀಕೆ ಇರೋನು ಮೊಬೈಲ್ನಲ್ಲಿ ತಲೆ ಹುದುಗಿಸ್ಕೊಂಡು ತನ್ನ ನೋವನ್ನ ಮರೆಸೋಕೆ ಪ್ರಯತ್ನ ಪಡ್ತಾನೆ. ಹೀಗೆ ಈ ಎಲ್ಲಾ ಅಭ್ಯಾಸಗಳು ಒಂದು ವಿಷಚಕ್ರ ಆಗಿ ನಮ್ಮನ್ನ ಸುತ್ಕೊಳ್ತವೆ. ಈ ವಿಷಚಕ್ರದಿಂದ ಹೊರಬರೋಕೆ ಮೊದಲು ನಾವು ಈ ಅಭ್ಯಾಸಗಳನ್ನ ಸ್ಪಷ್ಟವಾಗಿ ಗುರುತಿಸಬೇಕು. ಗುರುತಿಸೋದೇ ಮೊದಲ ಹೆಜ್ಜೆ. 5ನೇ ಅಭ್ಯಾಸದ ಬಗ್ಗೆ ಮಾತಾಡೋಣ. ಕೋಪ ಬಂದಾಗ ಯೋಚಿಸದೆ ಪ್ರತಿಕ್ರಿಯಿಸುವ ಅಭ್ಯಾಸ. ಇವತ್ತಿನ ಒತ್ತಡದ ಜೀವನದಲ್ಲಿ ಕೋಪ ಬರೋದು ಸಹಜ. ಆದರೆ ಸಮಸ್ಯೆ ಇರೋದು ಕೋಪ ಬರೋದ್ರಲ್ಲೆಲ್ಲ, ಬದಲಿಗೆ ಆ ಕೋಪದ ಕ್ಷಣದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದ್ರಲ್ಲಿ. ಎಷ್ಟೋ ಜನ ಕೋಪ ಬಂದ ತಕ್ಷಣ ಬಾಯಿಗೆ ಬಂದಿದ್ದನ್ನ ಮಾತಾಡ್ಬಿಡ್ತಾರೆ, ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಆದ್ರೆ ಆಡಿದ ಮಾತು, ಒಡೆದ ಸಂಬಂಧ ಮತ್ತೆ ಸರಿ ಮಾಡಕ್ಕಾಗಲ್ಲ. ಅಂಟಿಸಿದ್ರೂ ಆ ಬೆರುಕು ಕಾಣಿಸ್ತಾ ಇರುತ್ತೆ. ಒಂದು ಸಣ್ಣ ಘಟನೆ ಕೇಳಿ. ಒಬ್ಬ ತಂದೆ ತನ್ನ ಮಗನಿಗೆ ಒಂದು ಚೀಲ ಮೊಳೆಗಳನ್ನ ಕೊಟ್ಟು, ಪ್ರತಿ ಸಲ ಕೋಪ ಬಂದಾಗ 1 ಮೊಳೆಯನ್ನ ಆ ಬೇಲಿಗೆ ಹೊಡಿ ಅಂತ ಹೇಳಿದ. ಮೊದಲ ದಿನ ಆ ಹುಡುಗ 37 ಮೊಳೆಗಳನ್ನ ಹೊಡೆದ. ನಿಧಾನವಾಗಿ ಆ ಸಂಖ್ಯೆ ಕಡಿಮೆಯಾಗ್ತಾ ಬಂತು.
ಯಾಕಂದ್ರೆ ಮೊಳೆ ಹೊಡೆಯೋಕ್ಕಿಂತ ಕೋಪ ತಡ್ಕೊಳ್ಳೋದೇ ಸುಲಭ ಅಂತ ಅವನಿಗೆ ಅರ್ಥ ಆಯ್ತು. ಕೊನೆಗೆ ಒಂದಿನ ಒಂದೇ ಒಂದು ಮೊಳೆನೂ ಹೊಡಿಲೇ ಇದ್ದಾಗ ತಂದೆ ಹೇಳ್ದ, ಈಗ ಪ್ರತಿ ಸಲ ಕೋಪ ಬರದೇ ಇದ್ದ ದಿನ ಒಂದು ಮೊಳೆಯನ್ನ ಕಿತ್ಕೋ. ಎಲ್ಲಾ ಮೊಳೆಗಳನ್ನ ಕಿತ್ಕೊಂಡ ಮೇಲೆ ತಂದೆ ಆ ಬೇಲಿ ತೋರಿಸಿ ಹೇಳ್ದ, ಮೊಳೆಯೆಲ್ಲ ಹೋಯ್ತು, ಆದ್ರೆ ಆ ರಂಧ್ರಗಳು ಇನ್ನೂ ಇವೆ ನೋಡು. ಕೋಪದಲ್ಲಿ ಆಡಿದ ಮಾತುಗಳು ಹೀಗೆ. ಕ್ಷಮೆ ಕೇಳಿದ್ರೂ ಆ ಗಾಯದ ಗುರುತು ಉಳಿದೇ ಇರುತ್ತೆ. ಈ ಕಥೆ ನಮಗೊಂದು ಆಳವಾದ ಪಾಠ ಕಲಿಸುತ್ತೆ. ಕೋಪ ಅನ್ನೋದು ಒಂದು ಬೆಂಕಿ ಇದ್ದ ಹಾಗೆ. ಅದು ಮೊದಲು ಎದುರಿಗಿರೋನನ್ನ ಸುಡುತ್ತೆ ಅಂತ ಅನ್ಸಿದ್ರೂ ನಿಜವಾಗ್ಲೂ ಮೊದಲು ಸುಡೋದು ನಮ್ಮನ್ನೇ. ಕೋಪ ಬಂದಾಗ ನಮ್ಮ ಬುದ್ಧಿ ಕೆಲಸ ಮಾಡೋದೇ ನಿಲ್ಸುತ್ತೆ. ಆಗ ನಾವು ಮಾಡೋ ನಿರ್ಧಾರಗಳು, ಆಡೋ ಮಾತುಗಳು ಯಾವಾಗ್ಲೂ ತಪ್ಪಾಗಿರ್ತವೆ. ಈಗ 6ನೇ ಅಭ್ಯಾಸ ಅಹಂಕಾರ, ಗರ್ವ. ಇದು ಬಹಳ ಸೂಕ್ಷ್ಮವಾಗಿ ನಮ್ಮ ಒಳಗೆ ಬೆಳೀತಾ ಇರುತ್ತೆ, ನಮಗೆ ಗೊತ್ತಾಗದ ಹಾಗೆ. ಸ್ವಲ್ಪ ಯಶಸ್ಸು ಸಿಕ್ಕ ತಕ್ಷಣ, ಸ್ವಲ್ಪ ಹೊಗಳಿಕೆ ಸಿಕ್ಕ ತಕ್ಷಣ ನಾನೇ ಶ್ರೇಷ್ಠ, ನನಗೆ ಯಾರ ಸಹಾಯನೂ ಬೇಕಿಲ್ಲ, ನನ್ನ ಮಾತೇ ಸರಿ ಅನ್ನೋ ಭಾವನೆ ಬರಕ್ ಶುರುವಾಗುತ್ತೆ. ಈ ಗರ್ವ ಇರೋವರೆಗೂ ಒಬ್ಬ ಮನುಷ್ಯ ಯಾರ ಮಾತನ್ನೂ ಕೇಳೋದಿಲ್ಲ, ಯಾರಿಂದ್ರೂ ಕಲಿಯೋದಿಲ್ಲ. ಅವನ ಬೆಳವಣಿಗೆ ಅಲ್ಲಿಗೆ ನಿಂತುಬಿಡುತ್ತೆ. ಗರ್ವ ಇರೋ ಮನುಷ್ಯ ಒಂದು ತುಂಬಿದ ಪಾತ್ರೆ ಇದ್ದ ಹಾಗೆ, ಅದಕ್ಕೆ ಇನ್ನೇನೂ ಸೇರ್ಸೋಕ್ಕಾಗಲ್ಲ. ಆದ್ರೆ ವಿನಯ ಇರೋ ಮನುಷ್ಯ ಖಾಲಿ ಪಾತ್ರೆ ಇದ್ದ ಹಾಗೆ. ಅವನ ಒಳಗೆ ಯಾವಾಗ್ಲೂ ಹೊಸ ಜ್ಞಾನ, ಹೊಸ ಅನುಭವ ಸೇರೋಕೆ ಜಾಗ ಇರುತ್ತೆ. ಇತಿಹಾಸದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು, ಎಷ್ಟೋ ಶಕ್ತಿಶಾಲಿ ಜನರು ಪತನ ಆಗಿರೋದು ಗರ್ವದ ಕಾರಣದಿಂದಲೇ. ಗರ್ವ ಅನ್ನೋದು ಪತನದ ಮೊದಲ ಮೆಟ್ಟಿಲು ಅಂತ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಕೋಪ ಮತ್ತು ಗರ್ವ ಇವೆರಡೂ ಒಂದೇ ಬೇರಿನಿಂದ ಬರ್ತವೆ. ಅದೇ ನಾನು, ನನ್ನದು ಅನ್ನೋ ಭಾವನೆ. ನಮ್ಮ ಅಹಂಗೆ ಪೆಟ್ಟುಬಿದ್ದಾಗ ಕೋಪ ಬರುತ್ತೆ, ನಮ್ಮ ಅಹಂ ತೃಪ್ತಿಯಾದಾಗ ಗರ್ವ ಬರುತ್ತೆ. ಈ ಅಹಂಕಾರ ಅನ್ನೋದೇ ಮನುಷ್ಯನ ಅತಿದೊಡ್ಡ ಶತ್ರು. ಇದನ್ನ ಗೆಲ್ಲೋದೇ ನಿಜವಾದ ಜಯ. 7ನೇ ಮತ್ತು ಕೊನೆಯ ಅಭ್ಯಾಸದ ಬಗ್ಗೆ ಮಾತಾಡೋಣ. ಭೂತಕಾಲದ ಬಗ್ಗೆ ಪಶ್ಚಾತ್ತಾಪ, ಭವಿಷ್ಯದ ಬಗ್ಗೆ ಚಿಂತೆ ಮತ್ತು ವರ್ತಮಾನದಲ್ಲಿ ಬದುಕದೇ ಇರೋ ಅಭ್ಯಾಸ. ಇದು ಬಹುಶಃ ಎಲ್ಲಾ ಅಭ್ಯಾಸಗಳಿಗಿಂತ ಅತ್ಯಂತ ಆಳವಾಗಿ ನಮ್ಮ ಮನಸ್ಸಿನ ಶಾಂತಿಯನ್ನು ಪಡೆಯುತ್ತೆ. ನಮ್ಮ ಮನಸ್ಸು ಯಾವಾಗ್ಲೂ 2 ಜಾಗದಲ್ಲಿ ಸುತ್ತಾಡ್ತಾ ಇಡುತ್ತೆ. ಒಂದು ಆಗ್ಲೇ ಮುಗಿದು ಹೋದ ಭೂತಕಾಲ, ಇನ್ನೊಂದು ಇನ್ನೂ ಬರದೇ ಇರೋ ಭವಿಷ್ಯ. ಈ 2ರ ಮಧ್ಯ ನಿಜವಾಗಿ ನಾವು ಬದುಕ್ತಾ ಇರೋ ಈ ಕ್ಷಣ, ಈ ವರ್ತಮಾನ ನಮ್ಮ ಗಮನಕ್ಕೆ ಬರೋದಿಲ್ಲ. ಆಗ ನಾನು ಆ ತಪ್ಪು ಮಾಡಬಾರ್ದಿತ್ತು, ಆ ಸಮಯದಲ್ಲಿ ನಾನು ಬೇರೆ ದಾರಿ ಆರಿಸಬೇಕಿತ್ತು ಅಂತ ಭೂತಕಾಲದ ಬಗ್ಗೆ ಕೊರಕ್ತಾ ಇರೋ ಜನ ಎಷ್ಟಿದ್ದಾರೆ ಗೊತ್ತಾ? ಇನ್ನೊಂದು ಕಡೆ ಮುಂದೆ ಏನಾಗುತ್ತೋ, ಕೆಲ್ಸ ಹೋದ್ರೆ ಏನ್ ಮಾಡೋದು, ಆರೋಗ್ಯ ಕೆಟ್ರೆ ಏನ್ ಮಾಡೋದು ಅಂತ ಇನ್ನೂ ಬರದ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇರೋ ಜನ ಎಷ್ಟಿದ್ದಾರೆ ಗೊತ್ತಾ? ಈ 2 ರೀತಿಯ ಯೋಚನೆಗಳು ವರ್ತಮಾನದ ಸಂತೋಷವನ್ನ, ವರ್ತಮಾನದ ಶಾಂತಿಯನ್ನ ಸಂಪೂರ್ಣವಾಗಿ ಕಿತ್ಕೊಳ್ತಾವೆ. ಒಂದು ಸತ್ಯ ಸ್ನೇಹಿತರೆ, ಭೂತಕಾಲವನ್ನ ಬದಲಾಯಿಸೋಕ್ಕಾಗಲ್ಲ. ಭವಿಷ್ಯದ ಮೇಲೆ ನಮಗೆ ಸಂಪೂರ್ಣ ನಿಯಂತ್ರಣ ಇಲ್ಲ. ನಮ್ಮ ಕೈಯಲ್ಲಿರೋದು ಕೇವಲ ಈ ಕ್ಷಣ, ಈ ವರ್ತಮಾನ ಮಾತ್ರ. ಆದ್ರೆ ವಿಪರ್ಯಾಸ ಏನಂದ್ರೆ, ನಾವು ನಮ್ಮ ಕೈಯಲ್ಲಿರೋ ಈ ಒಂದೇ ಒಂದು ಅಮೂಲ್ಯ ವಸ್ತುವನ್ನ ಬಿಟ್ಟು ನಮ್ಮ ಕೈಯಲ್ಲಿಲ್ದ 2 ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ. ಈಗ ಒಮ್ಮೆ ಹಿಂತಿರುಗಿ ನೋಡಿ ಸ್ನೇಹಿತರೆ. ಮುಂದೂಡುವಿಕೆ, ಹೋಲಿಕೆ, ಸ್ವಯಂ ಟೀಕೆ, ಅನಗತ್ಯ ಮೊಬೈಲ್ ಬಳಕೆ, ಯೋಚಿಸದೆ ಕೋಪ ಮಾಡ್ಕೊಡೋದು, ಅಹಂಕಾರ ಮತ್ತು ವರ್ತಮಾನದಲ್ಲಿ ಬದುಕದೇ ಇರೋದು. ಈ 7 ಅಭ್ಯಾಸಗಳು ಒಂದು ಬಲೆಯ ಹಾಗೆ ನಮ್ಮನ್ನ ಸುತ್ಕೊಂಡಿವೆ. ಇವೆಲ್ಲ ಬೇರೆ ಬೇರೆ ಥರ ಕಾಣಿಸ್ತ್ರೂ ಇವುಗಳ ಮೂಲ ಒಂದೇ: ನಮ್ಮ ಮನಸ್ಸಿನ ಮೇಲೆ ನಮಗಿರೋ ನಿಯಂತ್ರಣದ ಕೊರತೆ. ನಮ್ಮ ಮನಸ್ಸು ಒಂದು ಕುದುರೆ ಇದ್ದಾಗೆ. ಅದಕ್ಕೆ ಸರಿಯಾದ ಲಗಾಮು ಇಲ್ದಿದ್ರೆ ಅದು ಎಲ್ಲೆಂದರಲ್ಲಿ ಓಡ್ತಾ ಇರುತ್ತೆ, ನಮ್ಮನ್ನ ಎಳ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಆ ಕುದುರೆಗೆ ಸರಿಯಾದ ಲಗಾಮು ಹಾಕಿ ಸರಿಯಾದ ದಿಕ್ಕಿನಲ್ಲಿ ನಡೆಸಿದ್ರೆ ಅದೇ ಕುದುರೆ ನಮ್ಮನ್ನ ಗುರಿ ಮುಟ್ಟಿಸೋ ಶಕ್ತಿಶಾಲಿ ವಾಹನ ಆಗತ್ತೆ. ನಮ್ಮ ಮನಸ್ಸನ್ನ ನಿಯಂತ್ರಿಸೋದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಇವತ್ತಿನ ಆಧುನಿಕ ಸೈಕಾಲಜಿಗಿಂತ ಮೊದಲೇ ಸಾವಿರಾರು ವರ್ಷಗಳ ಹಿಂದೆಯೇ ಒಬ್ಬ ಮಹಾತ್ಮ ಕೊಟ್ಟಿದ್ದ. ಆ ಮಹಾತ್ಮನೇ ಸ್ವತಃ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ನಿಂತ ಅರ್ಜುನ ಕೂಡ ಇದೇ ಥರದ ಗೊಂದಲದಲ್ಲಿ, ಇದೇ ಥರದ ಮಾನಸಿಕ ದೌರ್ಬಲ್ಯದಲ್ಲಿ ಸಿಲುಕಿದ್ದ. ಅವನ ಮನಸ್ಸು ಕೂಡ ಭಯ, ಮೋಹ, ಗೊಂದಲಗಳಿಂದ ತುಂಬಿತ್ತು. ಆ ಸಮಯದಲ್ಲಿ ಶ್ರೀಕೃಷ್ಣ ಅವನಿಗೆ ಕೊಟ್ಟ ಬೋಧನೆ ಇವತ್ತಿಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಅನ್ವಯ ಆಗತ್ತೆ. ಕುರುಕ್ಷೇತ್ರದ ಯುದ್ಧಭೂಮಿಗೆ ಒಮ್ಮೆ ಹೋಗೋಣ. 2 ಮಹಾ ಸೈನ್ಯಗಳು ಎದುರುಬದುರು ನಿಂತಿವೆ. ಅರ್ಜುನ ತನ್ನ ರಥದಲ್ಲಿ ನಿಂತು ಎದುರುಗಡೆ ತನ್ನ ಸ್ವಂತ ಬಂಧುಗಳನ್ನ, ಗುರುಗಳನ್ನ, ಸ್ನೇಹಿತರನ್ನ ನೋಡ್ತಾನೆ. ಆ ಕ್ಷಣದಲ್ಲಿ ಅವನ ಕೈಯಲ್ಲಿದ್ದ ಗಾಂಡೀವ ಬಿಲ್ಲು ಜಾರಿ ಬೀಳುತ್ತೆ. ಅವನ ಮೈಯೆಲ್ಲ ನಡುಗುತ್ತೆ, ಅವನ ಬಾಯಿ ಒಣಗುತ್ತೆ. ಇಷ್ಟು ದೊಡ್ಡ ಮಹಾಯೋಧ ಈಗ ಒಂದೇ ಒಂದು ಹೆಜ್ಜೆ ಮುಂದಿಡೋಕಾಗದೆ ನಿಂತುಬಿಡ್ತಾನೆ.
ಇದನ್ನೇ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ಆ ಸಮಯದಲ್ಲಿ ಅರ್ಜುನನ ಮನಸ್ಥಿತಿ ಗಮನಿಸಿ ನೋಡಿ. ಅವನಿಗೆ ಭೂತಕಾಲದ ನೆನಪುಗಳು ಕಾಡ್ತಿದ್ವು. ಇವರೆಲ್ಲ ನನ್ನ ಬಂಧುಗಳು, ಇವರ ಜೊತೆ ಎಷ್ಟು ಆಟ ಆಡಿದ್ದೀನಿ. ಭವಿಷ್ಯದ ಚಿಂತೆ ಕಾಡ್ತಿತ್ತು. ಇವರೆಲ್ಲ ಸತ್ರೆ ಮುಂದೆ ಏನಾಗುತ್ತೆ, ಯಾರು ಈ ಸಾಮ್ರಾಜ್ಯ ಆಳ್ತಾರೆ. ಮತ್ತು ಗೊಂದಲ, ಭಯ, ದುಃಖ ಎಲ್ಲ ಒಟ್ಟಿಗೆ ಆವರಿಸ್ಕೊಂಡಿತ್ತು. ಅವನು ತನ್ನ ಬಿಲ್ಲನ್ನೇ ಕೆಳಗಿಟ್ಟು ನಾನು ಯುದ್ಧ ಮಾಡಲ್ಲ ಅಂತ ಕುಳಿತುಬಿಡ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಏನ್ ಹೇಳ್ತಾನೆ ಗೊತ್ತಾ? ಮೊದಲು ಅವನು ಅರ್ಜುನನ ಈ ದೌರ್ಬಲ್ಯವನ್ನ, ಈ ಮೋಹವನ್ನ ಖಂಡಿಸ್ತಾನೆ. ಈ ಸಂಕಟ ಸಮಯದಲ್ಲಿ ಈ ರೀತಿಯ ಅಜ್ಞಾನ ನಿನಗೆ ಎಲ್ಲಿಂದ ಬಂತು? ಇದು ಶ್ರೇಷ್ಠ ಪುರುಷರಿಗೆ ಶೋಭೆ ತರೋದಿಲ್ಲ, ಸ್ವರ್ಗ ಕೊಡೋದಿಲ್ಲ, ಕೀರ್ತಿನೂ ತರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ನಂತರ ಅವನು ಆತ್ಮದ ಶಾಶ್ವತತೆಯ ಬಗ್ಗೆ ವಿವರಿಸ್ತಾನೆ. ದೇಹ ನಾಶ ಆಗುತ್ತೆ, ಆದರೆ ಆತ್ಮಕ್ಕೆ ಸಾವಿಲ್ಲ, ಹುಟ್ಟಿಲ್ಲ. ಈ ಜ್ಞಾನ ಅರ್ಜುನನ ಭಯವನ್ನ, ದುಃಖವನ್ನ ಕರಗಿಸೋಕೆ ಶುರುವಾಗುತ್ತೆ. ಇಲ್ಲಿ ಒಂದು ಆಳವಾದ ಪಾಠ ಇದೆ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ನಾವು ಮುಂದೂಡುವಿಕೆಯನ್ನು ಅಭ್ಯಾಸಕ್ಕೆ ಬಿದ್ದಾಗ ಅದು ಅರ್ಜುನನ ಈ ಸ್ಥಿತಿನೇ. ಕೆಲಸ ಮಾಡೋಕೆ ಮುಂದೆ ನಿಂತಾಗ ಒಂದು ರೀತಿಯ ಭಯ, ಒಂದು ರೀತಿಯ ಮೋಹ, ಇದು ಬೇಡ, ಆಮೇಲೆ ಮಾಡಿದ್ರೆ ಆಗುತ್ತೆ, ನಮ್ಮನ್ನ ಕಟ್ಟಿಹಾಕುತ್ತೆ. ಶ್ರೀಕೃಷ್ಣ ಅರ್ಜುನನಿಗೆ ಕೊಟ್ಟ ಪರಿಹಾರ ಸ್ವಧರ್ಮಂ ಚಾಪಿ ವೀಕ್ಷ್ಯ, ಅಂದ್ರೆ ನಿನ್ನ ಕರ್ತವ್ಯವನ್ನ ನೋಡು, ಅದನ್ನ ಮಾಡು, ಫಲದ ಬಗ್ಗೆ ಚಿಂತೆ ಮಾಡಬೇಡ. ಇದೇ ಪರಿಹಾರ ಮುಂದೂಡುವಿಕೆಗೂ ಅನ್ವಯ ಆಗುತ್ತೆ. ಫಲದ ಬಗ್ಗೆ ಚಿಂತೆ ಮಾಡ್ತಾ ಕೂತ್ರೋದ್ರಿಂದಲೇ ಕೆಲಸ ಶುರು ಮಾಡೋಕೆ ಹೆದರ್ತೀವಿ. ಸೋತ್ರೆ ಏನಾಗುತ್ತೆ, ಜನ ಏನಂದ್ಕೊಳ್ತಾರೆ ಅಂತ ಯೋಚಿಸ್ತಾ ಕೂತ್ರೆ ಕೆಲಸನೇ ಶುರುವಾಗಲ್ಲ. ಆದರೆ ಫಲದ ಚಿಂತೆ ಬಿಟ್ಟು ಈ ಕ್ಷಣದ ಕರ್ತವ್ಯದ ಮೇಲೆ ಮಾತ್ರ ಗಮನ ಕೊಟ್ರೆ ಕೆಲಸ ತಾನಾಗೇ ಶುರುವಾಗುತ್ತೆ, ಮುಂದುವರಿಯುತ್ತೆ. ಈ ಬೋಧನೆ ಕೇವಲ ಅರ್ಜುನನಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಇದು ಇವತ್ತಿಗೂ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದ ಯುದ್ಧ ಭೂಮಿಯಲ್ಲಿ ನಿಂತಾಗ ಪ್ರತಿಸಲ ಅನ್ವಯ ಆಗೋ ಸತ್ಯ. ನಿಮ್ಮ ಕೈಯಲ್ಲಿರೋದು ಪ್ರಯತ್ನ ಮಾತ್ರ. ಫಲ ಅನ್ನೋದು ಎಂದೂ ನಿಮ್ಮ ಕೈಯಲ್ಲಿರಲಿಲ್ಲ, ಇರೋದೂ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡಾಗ ಮುಂದೂಡುವಿಕೆ ಅನ್ನೋ ಅಭ್ಯಾಸ ತಾನಾಗೇ ಕರಗಿ ಹೋಗುತ್ತೆ. ಒಂದು ಬೇರೆ ಪೌರಾಣಿಕ ಘಟನೆಯ ಕಡೆಗೆ ಹೋಗೋಣ. ಸುದಾಮನ ಕಥೆ. ಸುದಾಮ ಶ್ರೀಕೃಷ್ಣನ ಬಾಲ್ಯದ ಸ್ನೇಹಿತ. ಆದರೆ ಜೀವನದಲ್ಲಿ ಇಬ್ಬರ ಪರಿಸ್ಥಿತಿ ಎಷ್ಟು ಬೇರೆಯಾಗಿತ್ತು ಗೊತ್ತಾ? ಶ್ರೀಕೃಷ್ಣ ದ್ವಾರಕೆಯ ರಾಜ. ಅಪಾರ ಐಶ್ವರ್ಯ, ಅರಮನೆ, ಸೇವಕರು ಎಲ್ಲ ಇತ್ತು. ಸುದಾಮ ಒಬ್ಬ ಬಡ ಬ್ರಾಹ್ಮಣ. ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇತ್ತು. ಮಕ್ಕಳು ಹಸಿವಿನಿಂದ ಅಳುತ್ತಿದ್ವು. ಸುದಾಮನ ಹೆಂಡತಿ ಒತ್ತಾಯ ಮಾಡಿ, ನಿಮ್ಮ ಸ್ನೇಹಿತ ಈಗ ರಾಜ, ಒಮ್ಮೆ ಹೋಗಿ ಸಹಾಯ ಕೇಳಿ ಅಂತ ಕಳಿಸ್ತಾಳೆ. ಸುದಾಮ ಮನಸ್ಸಿಲ್ಲದ ಮನಸ್ಸಿನಿಂದ ಒಂದು ಪುಟ್ಟ ಗಂಟಿನಲ್ಲಿ ಸ್ವಲ್ಪ ಅವಲಕ್ಕಿ ಕಟ್ಕೊಂಡು ದ್ವಾರಕೆಗೆ ಹೋಗ್ತಾನೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಸುದಾಮ ದ್ವಾರಕೆಯ ಆ ಅಪಾರ ಸಂಪತ್ತು ನೋಡಿ ಎಲ್ಲೂ ಹೊಟ್ಟ ಕಿಚ್ಚುಪಡ್ಲಿಲ್ಲ. ಅವನಿಗಿಷ್ಟೆಲ್ಲ ಇದೆ, ನನಗೆ ಏನೂ ಇಲ್ಲ ಅಂತ ಹೋಲಿಕೆ ಮಾಡ್ಕೊಳ್ಳಿಲ್ಲ. ಬದಲಿಗೆ ಅವನಿಗೆ ನಾಚಿಕೆ ಆಗ್ತಿತ್ತು, ನಾನಿಷ್ಟು ಬಡವನಾಗಿ ನನ್ನ ಸ್ನೇಹಿತನ ಹತ್ರ ಸಹಾಯ ಕೇಳೋಕ್ ಬಂದೇನಲ್ಲ ಅಂತ. ಶ್ರೀಕೃಷ್ಣ ಸುದಾಮನನ್ನ ನೋಡಿದ ತಕ್ಷಣ ಎದ್ದೋಡಿ ಬಂದು ಅಪ್ಕೊಳ್ತಾನೆ. ಸ್ವತಃ ರಾಜ ಆಗಿದ್ರೂ ತನ್ನ ಬಡ ಸ್ನೇಹಿತನ ಕಾಲ್ ತೊಳಿತಾನೆ, ಸಿಂಹಾಸನದ ಮೇಲೆ ಕೂರಿಸ್ತಾನೆ. ಇಲ್ಲಿ ಶ್ರೀಕೃಷ್ಣನಲ್ಲಿ ಒಂದು ಚೂರು ಗರ್ವ ಇರಲಿಲ್ಲ. ರಾಜ ಆಗಿದ್ರೂ, ಭಗವಂತ ಆಗಿದ್ರೂ ತನ್ನ ಬಡ ಸ್ನೇಹಿತನ ಮುಂದೆ ಅವನು ಎಷ್ಟು ವಿನಯದಿಂದ ಇದ್ದ ಅಂತ ಗಮನಿಸಿ. ಇಬ್ಬರ ಈ ನಡವಳಿಕೆಯು ನಮಗೆ ಆಳವಾದ ಪಾಠ ಕಲಿಸುತ್ತೆ. ಸುದಾಮ ತನ್ನ ಬಳಿ ಇದ್ದ ಆ ಪುಟ್ಟ ಅವಲಕ್ಕಿ ಗಂಟನ್ನ ಕೊಡಕ್ಕೆ ನಾಚಿಕೆ ಪಡ್ತಾನೆ, ಅಡಗಿಸಿಡ್ತಾನೆ. ಆದರೆ ಶ್ರೀಕೃಷ್ಣ ಬಲವಂತವಾಗಿ ಆ ಗಂಟನ್ನ ತಗೊಂಡು ಅದರಲ್ಲಿ ಒಂದು ಹಿಡಿ ಅವಲಕ್ಕಿ ತಿಂದು ಇದೇ ಪ್ರಪಂಚದ ಅತ್ಯಂತ ರುಚಿಕರವಾದ ಆಹಾರ ಅಂತ ಹೇಳ್ತಾನೆ. ಯಾಕಂದ್ರೆ ಭಗವಂತನಿಗೆ ಬೇಕಿದ್ದು ಬಂಗಾರ, ಸಂಪತ್ತು ಅಲ್ಲ, ಪ್ರೀತಿಯ ಭಕ್ತಿ. ಸುದಾಮ ಸಹಾಯ ಕೇಳೋಕೂ ಮೊದಲೇ ಶ್ರೀಕೃಷ್ಣ ಅವನ ಮನೆಯನ್ನ ಅರಮನೆಯಾಗಿ ಬದಲಾಯಿಸ್ತಾನೆ, ಸುದಾಮನಿಗೆ ಗೊತ್ತಾಗದ ಹಾಗೆ. ಈ ಕಥೆಯಿಂದ ಶ್ರೀಕೃಷ್ಣ ನಮಗೆ ಏನ್ ಹೇಳ್ತಾ ಇದ್ದಾನೆ? ಒಂದು, ಬೇರೆಯವರ ಸಂಪತ್ತು, ಬೇರೆಯವರ ಸ್ಥಾನಮಾನ ನೋಡಿ ಹೋಲಿಕೆ ಮಾಡ್ಕೊಳ್ಳೋ ಬದಲು ನಮ್ಮ ಪ್ರೀತಿಯ, ನಮ್ಮ ಸಂಬಂಧದ ಮೌಲ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಸುದಾಮನಿಗಿದ್ದ ಅವಲಕ್ಕಿ ಚೂರುಪಾರೆ ಸಾಕಾಗಿತ್ತು, ಯಾಕಂದ್ರೆ ಅದರಲ್ಲಿ ಪ್ರೀತಿ ತುಂಬಿತ್ತು. 2, ಎಷ್ಟೇ ಎತ್ತರಕ್ಕೆ ಹೋದ್ರೂ, ಎಷ್ಟೇ ಸಂಪತ್ತು, ಅಧಿಕಾರ ಬಂದ್ರೂ ವಿನಯ ಬಿಡಬಾರದು ಅಂತ ಸ್ವತಃ ಭಗವಂತನೇ ತೋರಿಸಿಕೊಟ್ಟ. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಯಾವ ಮನುಷ್ಯ ಸಮಾನ ದೃಷ್ಟಿಯಿಂದ ಎಲ್ಲರನ್ನೂ ನೋಡ್ತಾನೋ, ತನ್ನ ಬಳಿ ಇರೋದರಲ್ಲಿ ತೃಪ್ತಿ ಕಾಣ್ತಾನೋ ಅವನೇ ನಿಜವಾದ ಯೋಗಿ ಅಂತ. ಹೋಲಿಕೆ ಎನ್ನೋದು ಈ ಸಮಾನ ದೃಷ್ಟಿಯ ವಿರುದ್ಧವಾದದ್ದು. ನಾವು ಇನ್ನೊಬ್ಬರನ್ನ ನಮಗಿಂತ ಮೇಲೆ ಅಥವಾ ಕೆಳಗೆ ಇಟ್ಟು ನೋಡದಾಡಲೇ ಹೋಲಿಕೆ ಹುಟ್ಟುತ್ತೆ. ಆದರೆ ಪ್ರತಿಯೊಬ್ಬ ಮನುಷ್ಯನ ಜೀವನ ಪಥ ಬೇರೆ ಬೇರೆ, ಅವರ ಕರ್ಮ, ಅವರ ಪ್ರಯಾಣ ಬೇರೆ ಬೇರೆ ಅಂತ ಅರ್ಥ ಮಾಡ್ಕೊಂಡಾಗ
ಹೋಲಿಕೆಯನ್ನೋ ಅಭ್ಯಾಸ ತನ್ನಿಂತಾನೇ ಕರಗಿ ಹೋಗುತ್ತೆ. ಗರ್ವದ ಬಗ್ಗೆನೂ ಶ್ರೀಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಎಲ್ಲಾ ಕೆಲಸಗಳನ್ನ, ಎಲ್ಲ ಫಲಗಳನ್ನ ಭಗವಂತನಿಗೆ ಅರ್ಪಿಸಬೇಕು, ನಾನೇ ಮಾಡಿದೆ ಅನ್ನೋ ಭಾವನೆ ಇಡಬಾರದು ಅಂತ. ಇದನ್ನೇ ನಿಮಿತ್ತ ಮಾತ್ರ ಭವ ಅಂತ ಕರೀತಾರೆ. ನೀನು ಕೇವಲ ಒಂದು ಸಾಧನ ಅಷ್ಟೇ, ನಿಜವಾದ ಕರ್ತೃ ಬೇರೆಯೇ ಇದ್ದಾನೆ ಅನ್ನೋ ಭಾವನೆ. ಈ ಭಾವನೆ ಇಟ್ಕೊಂಡ ಮನುಷ್ಯನಿಗೆ ಗರ್ವ ಬರೋಕೆ ಜಾಗಾನೇ ಇರಲ್ಲ. ಗೀತೆಯ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಒಂದು ಅದ್ಭುತವಾದ ಸರಪಳಿಯನ್ನ ವಿವರಿಸ್ತಾನೆ. ಕೋಪ ಹೇಗೆ ಹುಟ್ಟುತ್ತೆ, ಅದು ಮನುಷ್ಯನನ್ನ ಹೇಗೆ ನಾಶ ಮಾಡುತ್ತೆ ಅಂತ. ಅವನು ಹೇಳ್ತಾನೆ, ಇಂದ್ರಿಯಗಳ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತಾ ಮಾಡ್ತಾ ಮನುಷ್ಯನಿಗೆ ಅವುಗಳ ಮೇಲೆ ಆಸಕ್ತಿ ಹುಟ್ಟುತ್ತೆ. ಆಸಕ್ತಿಯಿಂದ ಬಯಕೆ, ಬಯಕೆ ಪೂರ್ತಿ ಆಗದಿದ್ದಾಗ ಕೋಪ ಹುಟ್ಟುತ್ತೆ. ಕೋಪದಿಂದ ಮೋಹ, ವಿವೇಚನೆ ಕಳ್ಕೊಳ್ಳೋದು. ಮೋಹದಿಂದ ಸ್ಮೃತಿನಾಶ, ಸರಿತಪ್ಪಿನ ಪ್ರಜ್ಞೆ ಹೋಗೋದು. ಆಗ ಬುದ್ಧಿನಾಶ. ಬುದ್ಧಿನಾಶ ಆದ ಮೇಲೆ ಮನುಷ್ಯ ಸಂಪೂರ್ಣ ನಾಶ ಆಗ್ತಾನೆ. ಈ ಸರಪಳಿ ಎಷ್ಟು ನಿಖರವಾಗಿದೆ ಅಂತ ಒಮ್ಮೆ ಯೋಚಿಸಿ ನೋಡಿ ಸ್ನೇಹಿತರೆ. ಇವತ್ತಿಗೂ ಸೈಕಾಲಜಿಸ್ಟ್ಗಳು ಕೋಪದ ಬಗ್ಗೆ ಇದೇ ಥರದ ವಿವರಣೆ ಕೊಡ್ತಾರೆ. ಒಂದು ಘಟನೆ ಹೇಳ್ತೀನಿ. ಪೌರಾಣಿಕ ಕಥೆಗಳಲ್ಲಿ ದೂರ್ವಾಸ ಮುನಿಯ ಪ್ರಸಂಗ ಬರುತ್ತೆ. ಅವರು ಬಹಳ ದೊಡ್ಡ ತಪಸ್ವಿಯಾಗಿದ್ರು, ಕೋಪ ಬಂದ್ರೆ ಶಾಪ ಕೊಟ್ಬಿಡ್ತಿದ್ರು. ಒಂದು ಸಣ್ಣ ವಿಷಯಕ್ಕೆ ಇಂದ್ರದೇವತೆಗೂ ಶಾಪ ಕೊಟ್ಟು ಅವರ ಐಶ್ವರ್ಯ ಕಳ್ಕೊಳ್ಳೋ ಹಾಗೆ ಮಾಡಿದ್ರು. ಇಷ್ಟು ದೊಡ್ಡ ತಪಸ್ಸು ಮಾಡಿದ್ರು, ಕೋಪ ಒಂದನ್ನ ಗೆಲ್ಲದೇ ಇದ್ರೆ ಆ ತಪಸ್ಸಿನ ಫಲ ಕೂಡ ವ್ಯರ್ಥ ಆಗುತ್ತೆ ಅಂತ ಈ ಪ್ರಸಂಗ ತೋರಿಸುತ್ತೆ. ಶ್ರೀಕೃಷ್ಣ ಈ ಕೋಪದ ಸರಪಳಿಯನ್ನ ಮುರಿಯೋಕೆ ಒಂದು ಪರಿಹಾರ ಕೊಡ್ತಾನೆ. ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ರಾಗದ್ವೇಷಗಳಿಂದ ಮುಕ್ತನಾಗಿ ಇಂದ್ರಿಯ ವಿಷಯಗಳ ಜೊತೆ ವ್ಯವಹರಿಸೋದು ಅಂತ. ಅವನು ಹೇಳ್ತಾನೆ, ಆಮೆ ತನ್ನ ಅಂಗಗಳನ್ನ ಚಿಪ್ಪಿನ ಒಳಗೆ ಎಳ್ಕೊಂಡ ಹಾಗೆ ಮನುಷ್ಯ ತನ್ನ ಇಂದ್ರಿಯಗಳನ್ನ ವಿಷಯಗಳಿಂದ ಹಿಂತೆಗೆದುಕೊಳ್ಳೋಕೆ ಕಲಿಬೇಕು. ಇದೇ ನಿಜವಾದ ಸ್ಥಿತಪ್ರಜ್ಞನ ಲಕ್ಷಣ. ಇಲ್ಲಿ ಒಂದು ಮಹತ್ವದ ಅಂಶ ಗಮನಿಸಿ. ಶ್ರೀಕೃಷ್ಣ ಇಂದ್ರಿಯ ವಿಷಯಗಳನ್ನ ಸಂಪೂರ್ಣ ತ್ಯಜಿಸುವಂತ ಹೇಳಲ್ಲ, ಬದಲಿಗೆ ಅವುಗಳ ಜೊತೆ ಆಸಕ್ತಿ ಇಟ್ಕೊಳ್ಳದೆ ವ್ಯವಹರಿಸುವಂತ ಹೇಳ್ತಾನೆ. ಅಂದ್ರೆ ನಮಗೆ ಸಿಟ್ಟು ಬರೋ ಸನ್ನಿವೇಶ ಬಂದಾಗ ಆ ಕ್ಷಣದಲ್ಲಿ ಪ್ರತಿಕ್ರಿಯಿಸೋ ಬದಲು ಒಂದು ಕ್ಷಣ ನಿಲ್ಲಿಸಿ, ಉಸಿರಾಡಿ, ವಿವೇಚನೆಯಿಂದ ಯೋಚಿಸ್ಬೇಕು ಅಂತ. ಪ್ರತಿಕ್ರಿಯೆ ರಿಯಾಕ್ಷನ್ ಮತ್ತು ಪ್ರತಿಸ್ಪಂದನೆ ರೆಸ್ಪಾನ್ಸ್, ಇವೆರಡರ ನಡುವಿನ ವ್ಯತ್ಯಾಸ ಇದೆ. ಪ್ರತಿಕ್ರಿಯೆ ಕೋಪದಿಂದ ಬರುತ್ತೆ, ಪ್ರತಿಸ್ಪಂದನೆ ವಿವೇಚನೆಯಿಂದ ಬರುತ್ತೆ. ಇನ್ನೊಂದು ಪ್ರಸಂಗ ಹೇಳ್ತೀನಿ. ಗಜೇಂದ್ರ ಮೋಕ್ಷದ ಕಥೆ. ಒಂದು ಆನೆ, ಗಜೇಂದ್ರ, ಸರೋವರದಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಒಂದು ಮೊಸಳೆ ಅದರ ಕಾಲನ್ನ ಹಿಡ್ಕೊಂಡ್ಬಿಡಲ್ಲ. ಗಜೇಂದ್ರ ತನ್ನ ಪೂರ್ತಿ ಶಕ್ತಿ ಬಳಸಿ ಎಷ್ಟೇ ಹೋರಾಡಿದ್ರೂ ಅದ್ಯಾವುದೂ ಫಲ ಕೊಡಲ್ಲ. ಕೊನೆಗೆ ಎಲ್ಲಾ ಸ್ವಂತ ಪ್ರಯತ್ನ ಸೋತ ಮೇಲೆ ಆ ಆನೆ ತನ್ನ ಅಹಂಕಾರ, ತನ್ನ ಸ್ವಂತ ಬಲದ ಮೇಲಿನ ನಂಬಿಕೆ ಬಿಟ್ಟು ಪೂರ್ಣ ಶರಣಾಗತಿಯಿಂದ ಭಗವಂತನನ್ನ ಕರೀತದೆ. ಆ ಕ್ಷಣದಲ್ಲಿ ಭಗವಂತ ಪ್ರತ್ಯಕ್ಷನಾಗಿ ಅದನ್ನ ರಕ್ಷಿಸ್ತಾನೆ. ಈ ಕಥೆ ನಮಗೇನ್ ಕಲಿಸುತ್ತೆ? ನಮ್ಮ ಸ್ವಂತ ಅಹಂಕಾರ, ಸ್ವಂತ ಬಲದ ಮೇಲಿನ ಅತಿಯಾದ ನಂಬಿಕೆ ಇರೋವರೆಗೂ ಸಂಕಟದಿಂದ ಬಿಡುಗಡೆ ಸಿಗಲ್ಲ. ಆದ್ರೆ ಆ ಅಹಂಕಾರವನ್ನ ಬಿಟ್ಟು ವಿನಮ್ರವಾಗಿ, ಪ್ರಾಮಾಣಿಕವಾಗಿ ಶರಣಾದಾಗ ಎಂಥ ಕಷ್ಟದಿಂದಲೂ ಪಾರಾಗಬಹುದು. ನಮ್ಮ ಜೀವನದ 7 ಕೆಟ್ಟ ಅಭ್ಯಾಸಗಳ ವಿಷಯದಲ್ಲೂ ಇದೇ ಸತ್ಯ ಅನ್ವಯ ಆಗತ್ತೆ. ಮೊದಲು ನಾವು ನಾನೇ ಎಲ್ಲ ಸರಿ ಮಾಡಬಲ್ಲೆ ಅನ್ನೋ ಅಹಂಕಾರ ಬಿಟ್ಟು ಪ್ರಾಮಾಣಿಕವಾಗಿ ನಮ್ಮ ದೌರ್ಬಲ್ಯಗಳನ್ನ ಒಪ್ಪಿಕೊಳ್ಬೇಕು. ಆಗ ಬದಲಾವಣೆ ಸಾಧ್ಯ ಆಗತ್ತೆ. ಶ್ರೀಕೃಷ್ಣ ಕೊಟ್ಟ ಈ ಎಲ್ಲಾ ಬೋಧನೆಗಳ ಸಾರ ಒಂದೇ: ಮನಸ್ಸನ್ನ ನಿಯಂತ್ರಿಸೋದು, ಫಲದ ಆಸೆ ಬಿಡೋದು, ಸಮಾನ ದೃಷ್ಟಿ ಇಟ್ಕೊಳ್ಳೋದು, ಅಹಂಕಾರ ಬಿಟ್ಟು ಶರಣಾಗತಿ ಇಟ್ಕೊಳ್ಳೋದು. ಈ ಎಲ್ಲಾ ಮೌಲ್ಯಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಆ 7 ಕೆಟ್ಟ ಅಭ್ಯಾಸಗಳು ಒಂದೊಂದಾಗಿ ದೂರ ಆಗ್ತಾ ಹೋಗ್ತವೆ. ನಾವು 7 ಅಪಾಯಕಾರಿ ಅಭ್ಯಾಸಗಳನ್ನ ನೋಡಿದ್ವಿ, ಶ್ರೀಕೃಷ್ಣ ಪರಮಾತ್ಮನ ಆಳವಾದ ಬೋಧನೆಗಳನ್ನೂ ಕೇಳಿದ್ವಿ. ಈಗ ಪ್ರಶ್ನೆ ಏನಂದ್ರೆ, ಈ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಹೇಗೆ ತರೋದು? ಕೇವಲ ಕೇಳಿ ಸುಮ್ಮನಾದೆ ಪ್ರಯೋಜನ ಇಲ್ಲ. ಈ ಜ್ಞಾನ ನಮ್ಮ ನಡವಳಿಕೆಯಾಗಿ ಬದಲಾಗಬೇಕು. ಆಗ ಮಾತ್ರ ನಿಜವಾದ ರೂಪಾಂತರ ಸಾಧ್ಯ. ಸ್ನೇಹಿತರೆ, ಬದಲಾವಣೆ ಅನ್ನೋದು ಒಂದೇ ದಿನದಲ್ಲಿ ಆಗೋ ಪವಾಡ ಅಲ್ಲ. ಅದು ಪ್ರತಿದಿನ ಸಣ್ಣ ಸಣ್ಣ ಆಯ್ಕೆಗಳಿಂದ ಶುರುವಾಗತ್ತೆ. ಇವತ್ತಿನಿಂದಲೇ, ಈ ಕ್ಷಣದಿಂದಲೇ ಶುರು ಮಾಡಬಹುದು. ಮುಂದೂಡುವಿಕೆ ಅಭ್ಯಾಸ ಇರೋನು ಇವತ್ತೇ ಒಂದು ಸಣ್ಣ ಕೆಲಸ ಮುಗಿಸಬಹುದು. ಹೋಲಿಕೆ ಮಾಡ್ಕೊಳ್ಳೋನು ಇವತ್ತೇ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾ ಕುತ್ಕೊಳ್ಳೋ ಬದಲು ತನ್ನ ಸ್ವಂತ ಸಾಧನೆಗಳ ಪಟ್ಟಿ ಬರೆದು ನೋಡಬಹುದು. ಸ್ವಯಂ ಟೀಕೆ ಮಾಡ್ಕೊಳ್ಳೋನು ಇವತ್ತೇ ತನ್ನ ಮೇಲೆ ಒಂದೇ ಒಂದು ದಯೆಯ ಮಾತು ಆಡ್ಕೊಳ್ಬಹುದು. ಈ ಬದಲಾವಣೆ ಸುಲಭ ಅಲ್ಲ ಅಂತ ನಮಗೆ ಗೊತ್ತು. ವರ್ಷಗಟ್ಟಲೆ ಬೆಳೆಸಿಕೊಂಡ ಅಭ್ಯಾಸಗಳನ್ನ ಒಂದೇ ದಿನದಲ್ಲಿ ಬದಲಾಯಿಸೋಕ್ಕಾಗಲ್ಲ. ಆದ್ರೆ ಒಂದು ಸತ್ಯ ನೆನಪಿಡಿ, ಒಂದು ದೊಡ್ಡ ಆಲದ ಮರ ಕೂಡ ಒಂದು ಸಣ್ಣ ಬೀಜದಿಂದಲೇ ಬೆಳೆಯುತ್ತೆ.
ಇವತ್ತು ನೀವು ನೆಡೋ ಒಂದು ಸಣ್ಣ ಒಳ್ಳೆಯ ಅಭ್ಯಾಸದ ಬೀಜ ಮುಂದೆ ಒಂದು ದೊಡ್ಡ ಮರವಾಗಿ ಬೆಳೆಯಬಹುದು, ನಿಮ್ಮ ಇಡೀ ಜೀವನಕ್ಕೆ ನೆರಳು ಕೊಡಬಹುದು. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತು ಮತ್ತೆ ನೆನಪಿಸಿಕೊಳ್ಳಿ. ಪ್ರಯತ್ನ ನಿಮ್ಮ ಕೈಯಲ್ಲಿದೆ, ಫಲ ಅಲ್ಲ. ಇವತ್ತಿನಿಂದ ಈ 7 ಅಭ್ಯಾಸಗಳ ವಿರುದ್ಧ ಸಣ್ಣ ಸಣ್ಣ ಪ್ರಯತ್ನ ಶುರುಮಾಡಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ 1 ನಿಮಿಷ ಶಾಂತವಾಗಿ ಕುಳಿತು, ಇವತ್ತು ನಾನು ಯಾವ ಅಭ್ಯಾಸದ ಮೇಲೆ ಗಮನ ಕೊಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿ. ರಾತ್ರಿ ಮಲಗೋ ಮೊದಲು ಇವತ್ತು ಎಷ್ಟು ಪ್ರಯತ್ನ ಆಯಿತು ಅಂತ ಒಮ್ಮೆ ಮನಸ್ಸಿನಲ್ಲೇ ಪರಿಶೀಲಿಸಿ. ಸ್ನೇಹಿತರೆ, ನೆನಪಿಡಿ, ನೀವೀಗ ಎಷ್ಟೇ ಕಷ್ಟದಲ್ಲಿದ್ದೀರಿ, ಎಷ್ಟೇ ಅಭ್ಯಾಸಗಳಿಂದ ಬಳಲ್ತಾ ಇದ್ದೀರಿ ಅಂದ್ರೂ ನಿಮ್ಮ ಒಳಗೆ ಒಂದು ಅಪರಿಮಿತ ಶಕ್ತಿ ಅಡಗಿ ಕೂತಿದೆ. ಆ ಶಕ್ತಿ ಆತ್ಮಶಕ್ತಿ. ಅದೇ ಪರಮಾತ್ಮನ ಅಂಶ ನಿಮ್ಮ ಒಳಗೂ ಇದೆ ಅನ್ನೋ ಸತ್ಯ. ಈ ಸತ್ಯ ಅರ್ಥ ಮಾಡಿಕೊಂಡ ಮೇಲೆ ಯಾವ ಕೆಟ್ಟ ಅಭ್ಯಾಸನೂ ನಿಮ್ಮನ್ನ ಶಾಶ್ವತವಾಗಿ ಕಟ್ಟಿಹಾಕೋಕ್ಕಾಗಲ್ಲ. ಜೀವನದಲ್ಲಿ ಪ್ರತಿಯೊಬ್ಬ ಮಹಾಪುರುಷನೂ ಪ್ರತಿಯೊಬ್ಬ ಸಂತನೂ ಒಂದು ಕಾಲದಲ್ಲಿ ಸಾಮಾನ್ಯ ಮನುಷ್ಯನೇ ಆಗಿದ್ರು. ಅವರಿಗೂ ಕೋಪ ಇತ್ತು, ಅವರಿಗೂ ದೌರ್ಬಲ್ಯ ಇತ್ತು. ಆದರೆ ಅವರು ಪ್ರತಿದಿನ ಸಣ್ಣ ಸಣ್ಣ ಪ್ರಯತ್ನ ಮಾಡ್ತಾ ತಮ್ಮ ಮನಸ್ಸನ್ನ ಗೆಲ್ತಾ ಒಂದೊಂದೇ ಮೆಟ್ಟಿಲು ಏರ್ತಾ ಹೋದರು. ಅವರಿಗೆ ಸಾಧ್ಯ ಆಗಿದ್ದು ನಿಮಗೂ ಸಾಧ್ಯ. ನಿಮ್ಮ ಒಳಗಿನ ಆ ಶಕ್ತಿ ಎಚ್ಚರ ಆಗ್ಬೇಕಷ್ಟೇ. ಈ ಸಂಚಿಕೆಯ ಸಂದೇಶ ಇಷ್ಟೇ ಸ್ನೇಹಿತರೆ. ನಿಮ್ಮ ಶತ್ರು ಹೊರಗೆ ಇಲ್ಲ, ಒಳಗೇ ಇದೆ. ಆ ಶತ್ರುವನ್ನ ಗುರುತಿಸಿ ಶ್ರೀಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟ ದಾರಿಯಲ್ಲಿ ನಡೆಯಿರಿ. ಫಲದ ಚಿಂತೆ ಬಿಟ್ಟು ಕರ್ಮ ಮಾಡಿ, ಸಮಾನ ದೃಷ್ಟಿ ಇಟ್ಕೊಳ್ಳಿ, ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿಟ್ಕೊಳ್ಳಿ. ಅಹಂಕಾರ ಬಿಟ್ಟು ವಿನಮ್ರರಾಗಿ ವರ್ತಮಾನದಲ್ಲಿ ಬದುಕೋಕೆ ಕಲಿಯಿರಿ. ಈ ದಾರಿಯಲ್ಲಿ ನಡೆದರೆ ಆ 7 ಅಭ್ಯಾಸಗಳು ಒಂದೊಂದಾಗಿ ನಿಮ್ಮಿಂದ ದೂರ ಆಗ್ತಾ ಹೋಗ್ತವೆ. ನಾವು ಈ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ. ಮುಂದೂಡುವಿಕೆ, ಹೋಲಿಕೆ, ಸ್ವಯಂ ಟೀಕೆ, ಅನಗತ್ಯ ಮೊಬೈಲ್ ಬಳಕೆ, ಯೋಚಿಸದೆ ಕೋಪಿಸಿಕೊಳ್ಳೋದು, ಅಹಂಕಾರ ಮತ್ತು ವರ್ತಮಾನದಲ್ಲಿ ಬದುಕದೇ ಇರೋದು, ಇವುಗಳಲ್ಲಿ ಎಷ್ಟು ನಿಮ್ಮ ಜೀವನದಲ್ಲಿವೆ ಅಂತ ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ. ಇದನ್ನ ಒಪ್ಕೊಳ್ಳೋದೇ ಬದಲಾವಣೆಯ ಮೊದಲ ಹೆಜ್ಜೆ. ಯಾಕಂದ್ರೆ ಸಮಸ್ಯೆ ಗುರುತಿಸದೆ ಪರಿಹಾರ ಸಿಗಲ್ಲ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಯಾರೂ ಪರಿಪೂರ್ಣರಲ್ಲ. ಪ್ರತಿಯೊಬ್ಬರ ಒಳಗೂ ಈ 7 ಶತ್ರುಗಳಲ್ಲಿ ಒಂದಲ್ಲ ಒಂದು ಅಡಗಿ ಕೂತಿದೆ. ಆದರೆ ಅದನ್ನ ಗುರುತಿಸಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ಗೆಲ್ತಾ ಹೋದರೆ ಒಂದು ದಿನ ಪೂರ್ಣ ವಿಜಯ ನಿಮ್ಮದಾಗತ್ತೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕೊಟ್ಟ ಜ್ಞಾನ ಕೇವಲ ಒಂದು ಯುದ್ಧಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದ ಪ್ರತಿ ಯುದ್ಧದಲ್ಲೂ ಗೆಲ್ಲೋಕೆ ಬೇಕಾದ ಶಾಶ್ವತ ಸತ್ಯ. ನಿಮ್ಮ ಜೀವನ ಕೂಡ ಒಂದು ಕುರುಕ್ಷೇತ್ರ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನೀವು ಒಂದು ಹೊಸ ಯುದ್ಧಭೂಮಿಗೆ ಇಳಿತಾ ಇದ್ದೀರಿ. ಎದುರುಗಡೆ ನಿಂತಿರೋ ಶತ್ರುಗಳು ಬೇರೆಯವರಲ್ಲ, ಅವು ನಿಮ್ಮ ಸ್ವಂತ ಕೆಟ್ಟ ಅಭ್ಯಾಸಗಳು. ಅರ್ಜುನ ಆ ಯುದ್ಧಭೂಮಿಯಲ್ಲಿ ಬಿಲ್ಲು ಕೆಳಗಿಟ್ಟು ಕುಳಿತುಬಿಟ್ಟಿದ್ದ. ಆದರೆ ಶ್ರೀಕೃಷ್ಣನ ಮಾತು ಕೇಳಿ ಎದ್ದು ನಿಂತು ಆ ಗಾಂಡೀವ ಬಿಲ್ಲನ್ನ ಮತ್ತೆ ಎತ್ಕೊಂಡ. ನೀವೂ ಕೂಡ ಇವತ್ತಿನಿಂದ ನಿಮ್ಮ ಗಾಂಡೀವವನ್ನ ಎತ್ಕೊಳ್ಳಿ. ಅದೇ ನಿಮ್ಮ ಸಂಕಲ್ಪ, ನಿಮ್ಮ ಆತ್ಮಶಕ್ತಿ. ಬದಲಾವಣೆ ಅನ್ನೋದು ಹೊರಗಿನಿಂದ ಬರೋದಲ್ಲ, ಅದು ಒಳಗಿನಿಂದ ಹುಟ್ಟಬೇಕು. ಯಾರೂ ನಿಮ್ಮ ಬದಲಿಗೆ ಈ ಯುದ್ಧ ಮಾಡೋಕೆ ಆಗಲ್ಲ, ನೀವೇ ಅದನ್ನ ಮಾಡಬೇಕು. ಆದರೆ ಒಂದು ವಿಷಯ ನೆನಪಿಡಿ, ನೀವು ಒಂಟಿಯಾಗಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿಯಾಗಿ ನಿಂತ ಹಾಗೆ ಅವನ ಜ್ಞಾನ, ಆ ಬೋಧನೆ ಇವತ್ತಿಗೂ ನಿಮ್ಮ ಜೊತೆಯಿದೆ, ನಿಮ್ಮ ಮಾರ್ಗದರ್ಶಿಯಾಗಿ ನಿಲ್ಲಬಲ್ಲದು. ಇವತ್ತಿನಿಂದ ಒಂದು ಸಂಕಲ್ಪ ಮಾಡಿ. ನಾನು ಇನ್ನು ಮುಂದೆ ಕೆಲಸಗಳನ್ನ ಮುಂದೂಡಲ್ಲ, ಇವತ್ತೇ ಶುರು ಮಾಡ್ತೀನಿ. ನಾನು ಬೇರೆಯವರ ಜೊತೆ ಹೋಲಿಸಿಕೊಳ್ಳಲ್ಲ, ನನ್ನ ಸ್ವಂತ ಪಯಣದ ಮೇಲೆ ಗಮನ ಕೊಡ್ತೀನಿ. ನಾನು ನನ್ನ ಮೇಲೆ ದಯೆ ತೋರಿಸ್ತೀನಿ. ನಾನು ನನ್ನ ಸಮಯವನ್ನ ಅಮೂಲ್ಯವಾಗಿ ಬಳಸ್ತೀನಿ. ನಾನು ಕೋಪ ಬಂದಾಗ ಒಂದು ಕ್ಷಣ ನಿಲ್ಲಿಸಿ ಯೋಚಿಸ್ತೀನಿ. ನಾನು ವಿನಮ್ರತೆಯಿಂದ ಬದುಕ್ತೀನಿ. ನಾನು ಈ ಕ್ಷಣದಲ್ಲಿ, ಈ ವರ್ತಮಾನದಲ್ಲಿ ಬದುಕೋಕೆ ಕಲಿತೀನಿ ಅಂತ. ಈ ಸಂಕಲ್ಪ ಕೇವಲ ಮಾತಿನಲ್ಲಿ ಉಳಿಬಾರದು ಸ್ನೇಹಿತರೆ. ಪ್ರತಿದಿನ, ಪ್ರತಿ ಕ್ಷಣ ಇದನ್ನ ನೆನಪಿಟ್ಕೊಂಡು ಬದುಕಿ. ಬೀಳ್ತೀರಿ, ಮತ್ತೆ ಎದ್ದೇಳ್ತೀರಿ, ಮತ್ತೆ ಬೀಳ್ತೀರಿ, ಮತ್ತೆ ಎದ್ದೇಳ್ತೀರಿ. ಇದೇ ಜೀವನ. ಆದರೆ ಪ್ರತಿ ಸಲ ಎದ್ದೇಳುವಾಗ ನೀವು ಸ್ವಲ್ಪ ಬಲಶಾಲಿಗಳಾಗಿ, ಸ್ವಲ್ಪ ಬುದ್ಧಿವಂತರಾಗಿ ಎದ್ದೇಳ್ತೀರಿ. ಒಂದು ದಿನ ಹಿಂತಿರುಗಿ ನೋಡಿದಾಗ ನೀವು ಎಷ್ಟು ದೂರ ಬಂದಿದ್ದೀರಿ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ನೆನಪಿಡಿ ಸ್ನೇಹಿತರೆ, ನಿಮ್ಮ ಒಳಗಿನ ಆ ಪರಮಾತ್ಮನ ಅಂಶ, ಆ ಆತ್ಮಶಕ್ತಿ ಎಂದೂ ದುರ್ಬಲ ಆಗಿಲ್ಲ, ಆಗೋದೂ ಇಲ್ಲ. ಆ ಶಕ್ತಿಯ ಮೇಲೆ ನಂಬಿಕೆ ಇಡಿ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಪ್ರಯತ್ನ ಮಾಡಿ, ಫಲದ ಚಿಂತೆ ಬಿಡಿ. ಈ 7 ಶತ್ರುಗಳ ವಿರುದ್ಧ ಇವತ್ತಿನಿಂದಲೇ ಯುದ್ಧ ಶುರುಮಾಡಿ. ನಿಮ್ಮ ಜೀವನ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಇವತ್ತಿನಿಂದ ಆ ಹೊಸ ಜೀವನದ ಪಯಣ ಶುರುವಾಗಲಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನ ಮರೆಯಬೇಡಿ.
ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.